ಇವತ್ತು ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೇಕಾದ್ರೆ ಹೇಗೆ ಇಂಗ್ಲಿಷ್ನಲ್ಲಿ ಕ್ವೆಶನ್ಸ್ ಕೇಳಬೇಕು, ಹೇಗೆ ಇಂಗ್ಲಿಷ್ನಲ್ಲಿ ಆನ್ಸರ್ಸ್ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಟುಡೇ ಲೆಟ್ ಅಸ್ ಲರ್ನ್ ಅಬೌಟ್ ಸೆಲ್ಫ್ ಇಂಟ್ರೊಡಕ್ಷನ್. ಆರ್ ಯು ರೆಡಿ? ಇವರು ಕನ್ನಡದಲ್ಲಿ ಕೇಳ್ತಾರೆ, ನಾನು ಇಂಗ್ಲಿಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಪ್ರಾಕ್ಟೀಸ್ ವೆಲ್ ಆ್ಯಂಡ್ ಬಿ ರೆಡಿ ಟು ಸ್ಪೀಕ್ ಔಟ್ಸೈಡ್. ಸ್ಟಾರ್ಟ್ ಮಾಡೋಣ. ಓಕೆ ಮ್ಯಾಮ್, ನಿಮ್ಮ ಹೆಸರೇನು? ವಾಟ್ಸ್ ಯೋರ್ ನೇಮ್? ಪೊಲೈಟಾಗಿ ಕೇಳಬೇಕಂದ್ರೆ, ಪ್ರೊಫೆಷ್ನಲಿ ಮಾತಾಡಬೇಕು ಅಂತ ಅಂದರೆ, ಪೊಲೈಟ್ ಅಂದರೆ ವಿನಯವಾಗಿ ಕೇಳಬೇಕು ಅಂದರೆ, ಮೇ ಐ ನೋ ಯೋರ್ ನೇಮ್? ಕುಡ್ ಯು ಪ್ಲೀಸ್ ಟೆಲ್ ಮಿ ಯೋರ್ ನೇಮ್? ಹಾಗೆ ಕುಡ್ ಯು ಮೈಂಡ್ ಇಫ್ ಐ ಆಸ್ಟ್ ಯೋರ್ ನೇಮ್ ಅಂತ ಕೇಳ್ಬೋದು. ನನ್ನ ಹೆಸರು ಸುಮಾ. ಐ ಆಮ್ ಸುಮಾ ಅಂತ ಹೇಳ್ಬೋದು, ಆದರೆ ಅದಕ್ಕಿಂತ ಬೆಸ್ಟ್ ಮೈ ನೇಮ್ ಇಸ್ ಸುಮಾ. ಮೈ ಸೆಲ್ಫ್ ಸುಮಾ ಅಂತ ಕಾಮನ್ ಆಗಿ ಈ ಥರ ಮಾತಾಡ್ತಿರ್ತಾರೆ. ಮೈ ಸೆಲ್ಫ್ ಅನ್ನೋದು ಕಾಮನ್ ಮಿಸ್ಟೇಕ್. ಸೊ ಈ ಮಿಸ್ಟೇಕ್ ಮಾಡಬೇಡಿ. ಓಕೆ, ನೀವೆಲ್ಲಿ ವಾಸ ಮಾಡ್ತಿದ್ದೀರಾ? ವೇರ್ ಡು ಯು ಲಿವ್? ನಾನು ಮೈಸೂರಲ್ಲಿ ವಾಸ ಮಾಡ್ತಿದ್ದೀನಿ. ಐ ಲಿವ್ ಇನ್ ಮೈಸೂರು. ನಿಮ್ಮ ಮನೆ ಎಲ್ಲಿದೆ? ವೇರ್ ಇಸ್ ಯೋರ್ ಹೌಸ್ ಹೇಳ್ಬೋದು. ವೇರ್ ಇಸ್ ಯೋರ್ ಹೌಸ್ ಲೊಕೇಟೆಡ್ ಕೇಳ್ಬೋದು. ಓಕೆ, ನಮ್ಮ ಮನೆ ಮೈಸೂರಲ್ಲಿದೆ. ಮೈ ಹೌಸ್ ಇಸ್ ಇನ್ ಮೈಸೂರು. ಮೈ ಹೌಸ್ ಇಸ್ ಲೊಕೇಟೆಡ್ ಇನ್ ಮೈಸೂರು. ಓಕೆ, ನಿಮ್ಮ ಊರು ಯಾವುದು? ವೇರ್ ಆರ್ ಯು ಫ್ರಮ್? ಓಕೆ, ನನ್ನ ಮಂಡ್ಯದವಳು ಅಂತ ಹೇಳೋದಕ್ಕೆ ಐ ಆಮ್ ಫ್ರಮ್ ಮಂಡ್ಯ. ಸೊ ಇದನ್ನ ನೇಟಿವ್ ಪ್ಲೇಸ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ, ಹೋಮ್ ಟೌನ್ನ ಕೇಳೋದಕ್ಕೆ ಯೂಸ್ ಮಾಡ್ತೀವಿ, ಆರಿಜಿನ್ ಬಗ್ಗೆ ಮಾತಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ವೇರ್ ಆರ್ ಯು ಫ್ರಮ್ ಅನ್ಬೋದು, ವೇರ್ ಡು ಯು ಕಮ್ ಫ್ರಮ್ ಅನ್ಬೋದು. ಐ ಕಮ್ ಫ್ರಮ್ ಮಂಡ್ಯ ಹೇಳ್ಬೋದು, ಐ ಆಮ್ ಫ್ರಮ್ ಮಂಡ್ಯ ಹೇಳ್ಬೋದು. ಓಕೆ, ನೀವೇನು ಮಾಡ್ತಿದ್ದೀರಾ ಅಥವಾ ನೀವೇನು ಕೆಲಸ ಮಾಡ್ತಿದ್ದೀರಾ ಇದನ್ನು ಹೇಗೆ ಕೇಳ್ತೀವಿ? ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ತಾರೆ. ವಾಟ್ ಡು ಯು ಡೂ ಇಸ್ ದ ಬೆಸ್ಟ್. ಓಕೆ, ನಾನೊಬ್ಳು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಹೇಗೆ ಹೇಳೋದು? ಐ ಆಮ್ ಅ ಟೀಚರ್. ಓಕೆ, ನಾನು ಟೀಚರ್ ಆಗಿ ನಿಹಾರಿಕಾ ಅಕಾಡೆಮಿಲಿ ವರ್ಕ್ ಮಾಡ್ತಾ ಇದ್ದೀನಿ, ಇದನ್ನ ಹೇಗೆ ಹೇಳ್ತೀವಿ? ಐ ಆಮ್ ವರ್ಕಿಂಗ್ ಅಟ್ ನಿಹಾರಿಕಾ ಅಕಾಡೆಮಿ. ಓಕೆ, ನೀವೇನು ಓದ್ತಾ ಇದ್ದೀರಾ? ವಾಟ್ ಆರ್ ಯು ಸ್ಟಡಿಂಗ್? ನಾನು BCom ಓದ್ತಾ ಇದ್ದೀನಿ. ಐ ಆಮ್ ಸ್ಟಡಿಂಗ್ BCom ಹೇಳ್ಬೋದು. ಕಾಲೇಜ್ ಹೇಳ್ತೀನಿ ಅಂದರೆ ಐ ಆಮ್ ಸ್ಟಡಿಂಗ್ BCom ಅಟ್ ನಿಹಾರಿಕಾ ಕಾಲೇಜ್. ಓಕೆ, ಈಗ ನಾನು BCom ಕಂಪ್ಲೀಟ್ ಆಗಿದೆ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ BCom. ಓಕೆ, ನಿಮ್ಮ ತಂದೆ ಹೆಸರೇನು? ವಾಟ್ಸ್ ಯೋರ್ ಫಾದರ್ಸ್ ನೇಮ್? ಫಾದರ್ ನೇಮ್ ಅಲ್ಲ, ಫಾದರ್ಸ್ ನೇಮ್. ವಾಟ್ಸ್ ಯೋರ್ ಫಾದರ್ ನೇಮ್ ಅಂತ ಹೇಳಿ ಕಾಮನ್ ಆಗಿ ಮಿಸ್ಟೇಕ್ ಮಾಡ್ತಾರೆ. ಅಪಾಸ್ಟ್ರಫಿ ಎಸ್ ಹಾಕಬೇಕು. ಬಿಕಾಸ್ ಫಾದರ್ಸ್ ಅಂದರೆ ಅಪ್ಪನ ಹೆಸರೇನು, ತಂದೆಯ ಹೆಸರೇನು ಅಂತ ಆಗುತ್ತೆ. ಓಕೆ, ತುಂಬ ಜನ ಇಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಹೌದು. ಓಕೆ, ನನ್ನ ತಂದೆ ಹೆಸರು ಪ್ರಕಾಶ್ ಚಂದ್ರ. ಮೈ ಫಾದರ್ಸ್ ನೇಮ್ ಇಸ್ ಪ್ರಕಾಶ್ ಚಂದ್ರ. ಓಕೆ, ನಾವು ಆನ್ಸರ್ ಹೇಳ್ಬೇಕಿದ್ರು ಕೂಡ ಫಾದರ್ಸ್ ಅಂತಾನೆ ತಗೋಬೇಕಾಗತ್ತಾ? ಅಪಾಸ್ಟ್ರಫಿ ಎಸ್ ಆನ್ಸರ್ಗೆ, ಕ್ವೆಶನ್ಸ್ಗೆ ಎಲ್ಲದಕ್ಕೂ ಬರಬೇಕು. ಸೊ ಮೈ ಫಾದರ್ಸ್ ನೇಮ್ ಇಸ್ ಅಂತಲೇ ಬರಬೇಕು. ಹಾಗೆ ವಾಟ್ಸ್ ಯೋರ್ ಮದರ್ಸ್ ನೇಮ್, ವಾಟ್ಸ್ ಯೋರ್ ಸಿಸ್ಟರ್ಸ್ ನೇಮ್, ವಾಟ್ಸ್ ಯೋರ್ ಬ್ರದರ್ಸ್ ನೇಮ್. ಸೊ ಎಲ್ಲ ಕಡೆಗೂ ಅಪಾಸ್ಟ್ರಫಿ ಎಸ್ ಹಾಕಲೇಬೇಕು. ಓಕೆ, ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ ಅಥವಾ ಏನು ಕೆಲಸ ಮಾಡ್ತಿದ್ದಾರೆ? ವಾಟ್ಸ್ ಯೋರ್ ಫಾದರ್ ಡೂಯಿಂಗ್ ಅಂತ ಕೇಳ್ಬೋದು. ವಾಟ್ಸ್ ಯೋರ್ ಫಾದರ್ ಅಂತ ಪ್ರೀವಿಯಸ್ಲಿ ಕೇಳ್ತಾ ಇದ್ವಿ. ವಾಟ್ ಡಸ್ ಯೋರ್ ಫಾದರ್ ಡೂ ಅಂತ ಇತ್ತೀಚೆಗೆ ಜಾಸ್ತಿ ಕೇಳ್ತೀವಿ. ಓಕೆ, ಇವಾಗ ನನ್ನ ತಂದೆ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ. ಮೈ ಫಾದರ್ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯಿ. ಓಕೆ, ಇವಾಗ ನನ್ನ ತಂದೆ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ? ಮೈ ಫಾದರ್ ಈಸ್ ವರ್ಕಿಂಗ್ ಅಟ್ ಇನ್ಫೋಸಿಸ್. ಓಕೆ, ನಮ್ಮ ತಂದೆ ಇವಾಗ ಹೆಲ್ತ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಂ, ಕಂಪನಿ ಆದರೆ ಅಟ್ ಯೂಸ್ ಮಾಡ್ತೀವಿ. ಪ್ಲೇಸ್ ಆದರೆ ಮೈ ಫಾದರ್ ಈಸ್ ವರ್ಕಿಂಗ್ ಅಟ್ ಅ ಹಾಸ್ಪಿಟಲ್, ಮೈ ಫಾದರ್ ಈಸ್ ವರ್ಕಿಂಗ್ ಅಟ್ ಅ ಬ್ಯಾಂಕ್ ಅಂತ ಯೂಸ್ ಮಾಡ್ತೀವಿ. ಅದೇ ನಾವು ಸೆಕ್ಟರ್ ಹೇಳಬೇಕಾದ್ರೆ ಮೈ ಫಾದರ್ ಈಸ್ ವರ್ಕಿಂಗ್ ಇನ್ ಎಜುಕೇಷನಲ್ ಸೆಕ್ಟರ್, ಮೈ ಫಾದರ್ ಈಸ್ ವರ್ಕಿಂಗ್ ಇನ್ ಹೆಲ್ತ್ ಸೆಕ್ಟರ್, ಈ ರೀತಿ ಯೂಸ್ ಮಾಡ್ತೀವಿ. ಓಕೆ, ಇವಾಗ ನನ್ನ ತಂದೆ ಒಬ್ಬರು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮೈ ಫಾದರ್ ಈಸ್ ವರ್ಕಿಂಗ್ ಆಸ್ ಅ ಟೀಚರ್ ಅಂತೀವಿ. ಓಕೆ, ನಿಮಗೆ ಎಷ್ಟು ಜನ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಾರೆ ಅಂತ ಹೇಗೆ ಕೇಳ್ತೀವಿ? ಹೌ ಮೆನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಡೂ ಯು ಹ್ಯಾವ್ ಅಂತ ಕೇಳ್ತೀವಿ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅನ್ನೋದ್ರ ಬದಲು ಅದಕ್ಕೆ ಒಂದು ವರ್ಡು ಸಿಬ್ಲಿಂಗ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಹೌ ಮೆನಿ ಸಿಬ್ಲಿಂಗ್ಸ್ ಡೂ ಯು ಹ್ಯಾವ್ ಅಂತ. ಓಕೆ, ಇವಾಗ ನನಗೆ ಒಬ್ಬ ಅಣ್ಣ ಇದ್ದಾನೆ. ಐ ಹ್ಯಾವ್ ಒನ್ ಬ್ರದರ್. ಓಕೆ, ಇವಾಗ ನನಗೆ ಒಬ್ಬ ಅಣ್ಣ, ಒಬ್ಬ ಅಕ್ಕ ಮತ್ತು ತಮ್ಮ ಇದ್ದಾನೆ ಅಂತ ಹೇಗೆ ಹೇಳ್ತೀವಿ? ಐ ಹ್ಯಾವ್ 2 ಬ್ರದರ್ಸ್ ಆ್ಯಂಡ್ 1 ಸಿಸ್ಟರ್. ಓಕೆ, ಅದನ್ನು ಟೋಟಲ್ ಆಗಿ ಹೇಳೋದಾದರೆ ಐ ಹ್ಯಾವ್ 3 ಸಿಬ್ಲಿಂಗ್ಸ್. ಓಕೆ, ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು ಅಂತ ಕೇಳ್ತೀವಿ. ಓಕೆ, ನನಗೆ 30 ವರ್ಷ ಅಂತ ಹೇಳಬೇಕು. ಐ ಆಮ್ 30 years old. ಓಕೆ, ನಿಮ್ಮ ಗುರಿ ಏನು? ವಾಟ್ಸ್ ಯೋರ್ ಆಂಬಿಷನ್, ವಾಟ್ಸ್ ಯೋರ್ ಏಮ್, ವಾಟ್ಸ್ ಯೋರ್ ಗೋಲ್ ಅನ್ನೋದು ಎಲ್ಲ ಕೇಳ್ತಾ ಹೋಗ್ತಾರೆ. ಇವಾಗ ನನಗೆ ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಗುರಿ. ಮೈ ಆಂಬಿಷನ್ ಈಸ್ ಟು ಬಿ ಅ ಡಾಕ್ಟರ್. ಐ ವುಡ್ ಲೈಕ್ ಟು ಬಿ ಅ ಡಾಕ್ಟರ್ ಹೇಳ್ಬೋದು. ಮೈ ಏಮ್ ಈಸ್ ಟು ಬಿ ಅ ಡಾಕ್ಟರ್ ಹೇಳ್ಬೋದು.
ಓಕೆ. ನಿಮ್ಮ ಆಸಕ್ತಿಗಳು ಯಾವುವು? ವಾಟ್ ಆರ್ ಯೋರ್ ಇಂಟ್ರೆಸ್ಟ್? ಹಾ. ಹವ್ಯಾಸಗಳೇನು ಅನ್ನೋದಾದ್ರೆ ವಾಟ್ ಆರ್ ಯೋರ್ ಹಾಬೀಸ್? ಓಕೆ. ಈಗ ನನ್ನ ಹವ್ಯಾಸ ಪುಸ್ತಕಗಳನ್ನ ಓದೋದು ಅಂತ ಹೇಳೋದಕ್ಕೆ ಎಸ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಬುಕ್ಸ್ ಹೇಳ್ಬೋದು. ಮೈ ಇಂಟ್ರೆಸ್ಟ್ ಆರ್ ರೀಡಿಂಗ್ ಬುಕ್ಸ್, ವಾಚಿಂಗ್ ಟಿವಿ, ಈ ರೀತಿ ನಾನು ಹೇಳ್ಬೋದು. ಒಂದು ಹಾಬಿ ತಗೊಂಡ್ರೆ ಹಿಸ್ನ ಯೂಸ್ ಮಾಡ್ತೀವಿ, ಒಂದಕ್ಕಿಂತ ಜಾಸ್ತಿ ಹಾಬಿನ ತಗೊಂಡ್ರೆ ಆರ್ನ ಯೂಸ್ use ಮಾಡ್ತೀವಿ. ಓಕೆ. ಥ್ಯಾಂಕ್ ಯು.